ಕನ್ಯಾ ರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧನೂ ಸಹ ಈ ಗ್ರಹಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹಾಗೆ 6ನೇ ಮನೆಯಲ್ಲಿ ರೋಗ ಸ್ಥಾನ ಶಸ್ಸ್ಥಾನದಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದಾಗಿದ್ದು, ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರದವರು ಈ ಒಂದು ರಾಶಿಗೊಳಪಡ್ತಾರೆ. ಈ ಒಂದು ಕನ್ಯಾ ರಾಶಿಯವರಿಗೆ ರಾಹುಗ್ರಸ್ತ ಕಂಕಣ ಸೂರ್ಯ ಗ್ರಹಣದ ಪ್ರಭಾವ ಮತ್ತು ಫಲ ನೋಡೋಕ್ಕೆ ಹೋದಾಗ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ. ಎಲ್ಲವೂ ಕೂಡ ನಷ್ಟ ಅಂತಿಲ್ಲ. ಹಾಗೆ ಯಾವಾಗಲೂ ಹೇಳ್ತೀವಿ, 6ನೇ ಮನೆ, 3ನೇ ಮನೆ, 6ನೇ ಮನೆ, 11ನೇ ಮನೆಯಲ್ಲಿ ಗ್ರಹಣಗಳಾಗಲಿ ಪಾಪಗ್ರಹಗಳಿದ್ದಾಗ ಅದೊಂದಷ್ಟು ಶುಭ ಫಲಗಳು ಕೂಡ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಎಲ್ಲ ಲೆಕ್ಕದಲ್ಲೂ ಕೂಡ ಶುಭ ಫಲಗಳು ಕೂಡ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಆಕಸ್ಮಿಕ ಧನಯೋಗ, ಹಾಗೆ ಈ ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣ ಆಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಸಾಲ ತೀರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ಆರೋಗ್ಯದಲ್ಲಿ ಚೇತರಿಕೆ ಆಗಿ ಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಫಲ ಸಿಗ್ತಕ್ಕಂಥದ್ದು. ಹಾಗೆ ದೈನಂದಿನ ಕೆಲಸಗಳಲ್ಲಿ ಬೇರೆಯವರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸವಾಲುಗಳನ್ನು ಯಾರಿಗೂ ಅಷ್ಟೇ ಚಾಲೆಂಜ್ ಮಾಡೋಕ್ಕೆ ಮಾತ್ರ ಈ ಸಮಯದಲ್ಲಿ ಹೋಗಬೇಡಿ. ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಬ್ಯಾಂಕ್ ಸಾಲ ತೀರಿಸ್ಕೊಳ್ತಕ್ಕಂಥ ಯೋಗ. ಹಾಗೆ ಉದ್ಯೋಗದ ವಿಚಾರದಲ್ಲಿ ನೋಡೋಕೆ ಹೋದಾಗ ನಿಮ್ಮ ಆಸೆ ಆಕಾಂಕ್ಷೆ ತೀರಿಸ್ಕೊಳ್ಳೋಕ್ಕೆ ಬೇರೆಯವರನ್ನು ಸಿಕ್ಕಾಕ್ಸೋಕೆ ಹೋಗಬೇಡಿ. ಸ್ವಲ್ಪ ಬೇರೆಯವರಿಗೆ ಆದಷ್ಟು ಸಹಾಯ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ವಿದೇಶ ಪ್ರಯಾಣ ಯೋಗ ಇರತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಹಾಗೆ ಈ ರಾಶಿಯವರಿಗೆ ಕಾನೂನು ವಿಚಾರದಲ್ಲಿ ಆತುರದ ನಿರ್ಧಾರಗಳು ಅಷ್ಟು ಶುಭ ಅಲ್ಲ. ತುಂಬ ಬೇಕಾದವರ ಅಗಲಿಕೆ, ಅನಾರೋಗ್ಯ ಕೂಡ ಸ್ವಲ್ಪ ಮನಸ್ಸಿನ ಒಂದು ಭಾವನೆಗಳನ್ನು ತೊಂದರೆ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಕನ್ಯಾ ರಾಶಿಯವರು ಮಾತಿನ ವಿಚಾರಗಳಲ್ಲೂ ಸ್ವಲ್ಪ ಜಾಗೃತಿಯಾಗಿರಬೇಕು. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ತಕ್ಕಂಥ ಯೋಗ, ಸ್ವಲ್ಪ ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಗುತ್ತಿಗೆದಾರರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಹಾಗೆ ಸರ್ಕಾರಿ ನೌಕರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ರಾಶಿಯ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಇರತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಏನಾಗುತ್ತೆ, ಮಾಡಿದ ತಪ್ಪು ಮತ್ತೆ ಮಾಡೋಕ್ಕೆ ಹೋಗಿ ಈ ಸಮಯದಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ನವಗ್ರಹಗಳಿಗೆ ಶಾಂತಿ ಮಾಡಿಸ್ಕೊಳ್ಳೋದು, ನವಗ್ರಹ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಒಂದು ಕನ್ಯಾ ರಾಶಿಯವರು ವಿಷ್ಣು ದೇವಸ್ಥಾನದಲ್ಲಿ ತುಳಸಿ ಮಾಲೆಯನ್ನು 3 ದಿನ ಕಂಟಿನ್ಯೂಸ್ ಆಗಿ ತುಳಸಿ ಮಾಲೆಯನ್ನು ವಿಷ್ಣುವಿಗೆ ಅರ್ಪಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ವರಾಹ ರೂಪಾಯ ನಮಃ, ಓಂ ವರಾಹ ರೂಪಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು. ಗೋ ಸೇವೆ ಮಾಡ್ಕೊಳ್ಳೋದ್ರಿಂದ, ಗೋವಿಗೆ ಹುಲ್ಲನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಯಾಕೆಂದರೆ 6ನೇ ಮನೆ ಅಂದರೆ ಅದು ನಮಗೆ ದುಸ್ಥಾನ ಆದರೂ ಕೂಡ 6ನೇ ಮನೆಯಲ್ಲಿ ಗ್ರಹಣದ ಅಷ್ಟು ಪ್ರಭಾವ ನಿಮಗಿಲ್ಲ ಅಂದರೂ ಕೂಡ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ನವಗ್ರಹಗಳಿಗೆ ಒಂದು ಶಾಂತಿ ಮಾಡಿಸ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ಫಲ ಸಿಕ್ಕಿ ಹೆಚ್ಚು ಲಾಭಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ತುಂಬಾ ಶುಭ ಫಲಗಳು ಕೂಡ ಇರತಕ್ಕಂಥ ಒಂದು ಗ್ರಹಣದ ಪ್ರಭಾವ ಕೂಡ ಇದಾಗಿರುತ್ತೆ.